ಹಲೋ ಬಳ್ಳಾರಿ ಮಂದಿ, ಇದು ನನ್ನ ಈವ್ನಿಂಗ್ ವ್ಲಾಗ್. ಇವತ್ತು ಫ್ರೈಡೇ ಆದ್ರಿಂದ ನಾವು ನಮ್ಮ ಫ್ರೆಂಡ್ ದೇವಸ್ಥಾನಕ್ಕೆ ಹೋಗಬೇಕು ಅಂತಂದು ರೆಡಿ ಆಗ್ತಾ ಇದ್ವಿ. ದೇವಸ್ಥಾನ ಯಾವುದಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಬಳ್ಳಾರಿ ದುರ್ಗಮ್ಮ ದೇವಸ್ಥಾನಕ್ಕೆ ಹೊರಟಿದ್ವಿ. ಇವಳು ನೋಡ್ರಿ ನಿಂತಲ್ಲೇ ಧ್ಯಾನ ಮಾಡ್ತಿದ್ದಾಳೆ. ಒಬ್ಳೆ ಚಿಂತಿದ್ದಾಳೆ ನೋಡ್ರಿ, ಯಾರಿಗೋ ಕೊಡ್ತಾನೆ. ನೀವ್ ಅದ್ ಯಾವ್ದೋ ಮಂತಂದವ್ರು ಅಂದ್ರಲ್ಲ, ಯಾವ್ದದು? ವತಂದವ್ರ ಮಂತನ ಅಲ್ಲ, ಬಕಾಸುರ ವಂಶದವ್ರು ನೀವು. ನಿಮ್ ಔಟಿಂಗ್ ಬುಕ್ ಬಲ್ಲಿ ಬರೆದ್ಬಿಟ್ಟು ಮತ್ತೆ ದೇವಸ್ಥಾನದ ಕಡೆ ಹೊರಟ್ವಿ. ನನ್ನ ಫ್ರೆಂಡ್ ಎಕ್ಸಾಮಲ್ಲಿ ಪಾಸ್ ಆದರೆ ದೇವ್ರಿಗೆ ಹಣ್ಣುಕಾಯಿ ಅರ್ಪಿಸ್ತೀನಿ ಅಂತ ಬೇಡ್ಕೊಂಡಿದ್ಲಂತೆ. ಹಾಗಾಗಿ ಅದನ್ನು ತಗೊಂಡು ಮತ್ತೆ ದೇವಸ್ಥಾನದ ಒಳಗಡೆ ಹೊರಟ್ವಿ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಜನ ಜಾಸ್ತಿನೇ ಇದ್ದರು. ಆಮೇಲೆ ಒಳಗಡೆ ಹೋದ್ವಿ. ವೀಡಿಯೋಸ್ ಫೋಟೋಸ್ ಏನೋ ತೆಗಿಯೋ ಹಾಗಿದ್ದಿಲ್ಲ, ಆದರೂ ನಾನು ಸ್ವಲ್ಪ ವೀಡಿಯೋಸ್ ಮಾಡ್ಕೊಂಡೆ. ತುಂಬ ಜನ ಇದ್ದರು. ದರ್ಶನ ಚೆನ್ನಾಗೇ ಆಯಿತು. ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ. ಇವ್ರು ನೋಡ್ರಿ ಇಲ್ಲಾಗಲೇ ಫೋಟೋ ಶೂಟ್ ಮಾಡಿಸ್ಕೊತಾ ಇದ್ದಾರೆ. ಒಬ್ಬೊಬ್ಬರು ಒಂದೊಂದು ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಎಲ್ಲರೂ ಸ್ವಲ್ಪ ಫೋಟೋಸ್ ವೀಡಿಯೋಸ್ ಎಲ್ಲ ಶೂಟ್ ಮಾಡ್ಕೊಂಡು ಆಮೇಲೆ ಪ್ರಸಾದ ಕೊಟ್ಟರು. ಪ್ರಸಾದ ತೊಗೊಂಡು ಹಾಸ್ಟೆಲ್ ಕಡೆ ಹೊರಟ್ವಿ. ಹೋಗೋಷ್ಟೊತ್ತಿಗೆ ಲೇಟ್ ಆಗಿಬಿಟ್ಟಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.